ನಮಸ್ಕಾರ ವೀಕ್ಷಕರೇ, ಸಂಖ್ಯಾ ಜ್ಯೋತಿಷ್ಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳಿರ್ತದೆ, ಏರು ಇಳಿತಗಳಿರ್ತವೆ. ಇಂತಹ ಒಂದು ಏರಿಳಿತಗಳಿಗೆ ಸಂಖ್ಯಾಶಾಸ್ತ್ರದ ಮುಖಾಂತರ ಪರಿಹಾರವನ್ನು ಹೇಳುವಂತಹ ಏಕೈಕ ಕಾರ್ಯಕ್ರಮ ಸಂಖ್ಯಾ ಜ್ಯೋತಿಷ್ಯ. ಈ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗೆ ವಾಸ್ತು ತಜ್ಞರಾದಂತಹ ವಿಜಯರಾಜ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ದಿನದ ಭವಿಷ್ಯ, ನಿತ್ಯ ಪಂಚಾಂಗ ಹೇಗಿದೆ? ನಮಸ್ತೆ ವೀಕ್ಷಕರಿಗೆ, ನಮಸ್ಕಾರ. ಇಂದಿನ ಪಂಚಾಂಗ ಈ ರೀತಿ ಇದೆ. 17/7/2012 ಮಂಗಳವಾರ, ನಂದನ ನಾಮ ಸಂವತ್ಸರದ ತ್ರಯೋದಶಿ ತಿಥಿ, ಮೃಗಶಿರ ನಕ್ಷತ್ರ ಬೆಳಿಗ್ಗೆ 7:25 ಮೃಗಶಿರ ನಕ್ಷತ್ರ 7:25 ಇದೀಗ ಹರಿದ್ರ ನಕ್ಷತ್ರ, ಮಿಥುನ ರಾಶಿ, ಧ್ರುವ ಯೋಗ, ವಿಷ್ಟೀಕರಣ, ರಾಹುಕಾಲ ಮಧ್ಯಾಹ್ನ 3:03ರಿಂದ 4:30 ಇರ್ತದೆ. ಓಕೆ ಗುರುಗಳೇ, ಇದೀಗ ಒಂದು ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ. ಅದಕ್ಕೂ ಮೊದಲು ವೀಕ್ಷಕರೇ, ಇದೊಂದು ನೇರ ಪ್ರಸಾರದ ಕಾರ್ಯಕ್ರಮ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ತಾವು ಕರೆ ಮಾಡಬೇಕಾಗಿರೋ ಸಂಖ್ಯೆ ತಮ್ಮ ಟಿವಿ ಪರದೆ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, 082025933000 08202593300. ಬನ್ನಿ, ಕರೆನ ಸ್ವೀಕರಿಸೋಣ. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ? ನಾನು ಜಗದೀಶ್ ಅಂತ. ಓಕೆ ಜಗದೀಶ್ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ. ಓಕೆ ಜಗದೀಶ್ ಅವ್ರು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಓಕೆ, ಹಾಗಾದ್ರೆ ಹೇಳಿ, ತಮ್ಮ ಹುಟ್ಟಿದ ದಿನಾಂಕ, ಹೊತ್ತು? ಅದೇ 25/3 1982. 1982. ಹುಟ್ಟಿದಂತಹ ಸಮಯ? 5:50 ಸಂಜೆ. 5:50 ಸಂಜೆ. ಹುಟ್ಟಿದ ಸ್ಥಳ? ಮುಲ್ಕಿಯಲ್ಲಿ. ಮುಲ್ಕಿ. ಓಕೆ ಜಗದೀಶ್ ಅವರೇ, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಕೇಳಿ. ತಾವು ಹುಟ್ಟಿದಂತಹ ದಿನಾಂಕ 25/3/1982. ಹಾಗೆ ಹುಟ್ಟಿದಂತಹ ಸಮಯ 5:50 ಸಂಜೆ. ಓಕೆ, ಏನು ಉದ್ದೇಶ ಇಟ್ಕೊಂಡು ಕರೆ ಮಾಡಿದ್ದೀರಾ ಜಗದೀಶ್ ಅವರೇ? ಉದ್ಯೋಗದ ಬಗ್ಗೆ ಕೇಳಲಿಕ್ಕೆ. ಓಕೆ, ಉದ್ಯೋಗದ ವಿಚಾರವಾಗಿ ಕೇಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಕೇಳಿ, ಗುರುಗಳೊಂದಿಗೆ ಮಾತಾಡಿ. ನಮಸ್ಕಾರ ಜಗದೀಶ್ ಅವರಿಗೆ. ನಮಸ್ತೆ ಗುರುಜಿ. ನಿಮ್ಮ ಸಂಖ್ಯಾಶಾಸ್ತ್ರ ಪ್ರಕಾರ ಕೂಡಿ ಬರುವ ಅಂಕೆ ತುಂಬಾನೇ ಪಾಸಿಟಿವ್ ಆಗಿದೆ. 2013 ಮಾರ್ಚ್ ಒಳಗೆ ನಿಮ್ಗೆ ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಇದು ಮಾತ್ರ ಹೌದು, ನೆಕ್ಸ್ಟ್ ಇಯರ್ ಅಲ್ಲ, ಈಗಿಂದಲೇ ಸ್ಟಾರ್ಟ್ ಆಗಿದೆ. ಅಂದ್ರೆ 2012 ಮಾರ್ಚ್ ಇಂದ 2013 ಮಾರ್ಚ್ ಒಳಗೆ ನಿಮ್ಗೆ ಒಳ್ಳೆ ಉದ್ಯೋಗ ಪ್ರಾಪ್ತಿ ಅಂತ ಉಂಟು. ಸೊ ನೀವು ಯಾವ ಉದ್ಯೋಗ ಬೇಕಾದ್ರೂ ಟ್ರೈ ಮಾಡಿ, ನಿಮ್ಗೆ ಕೈಗೂಡ್ತದೆ ಅದು. ನಾನು ಆಕ್ಚುಲಿ MBA ಮಾಡಿದ್ದೇನೆ. ಸರ್. ಹ್ಯೂಮನ್ ರಿಸೋರ್ಸ್ ಅಲ್ಲಿ MBA ಮಾಡಿದ್ದೇನೆ. ಆದ್ರೆ ಸರಿ ಉದ್ಯೋಗ ಅವಕಾಶ. ಹೌದು, ಅದು ಈಗಷ್ಟೇ ಟೈಮ್ ಬಂದಿದೆ ನಿಮ್ಗೆ. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಗೆ ಏನು ಒಂದು ನಿಮ್ಮ ನೆಗೆಟಿವಿಟಿ ಇದೆ ಹೋಗಿದೆ. ಸಂಖ್ಯಾಶಾಸ್ತ್ರ ಪ್ರಕಾರ ನಿಮ್ಗೆ ಪಾಸಿಟಿವ್ ಅಂಕೆ ಕೂಡಿ ಬಂದಿದೆ, ಆದ್ರಿಂದ ನಿಮ್ಮ ಕೆಲಸ ಆಗ್ತದೆ. ಇನ್ನು ನಿಮ್ದು ಜಾತಕದ ಪ್ರಕಾರ ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ, ಸಿಂಹ ಲಗ್ನ ಬರ್ತಾ ಉಂಟು. ಲಗ್ನ ಸರ್? ಸಿಂಹ ಲಗ್ನ. ಸಿಂಹ. ಹಲೋ, ಸಿಂಹ ಲಗ್ನ ಸರ್. ಹೌದು, ಸಿಂಹ ಲಗ್ನ ಬರ್ತಾ ಉಂಟು ನಿಮ್ಗೆ. ಈಗ ಕೇತು. ಹೇಳಿ ಸರ್. ಅದೇ ಉತ್ತರ ಭಾದ್ರ ಯಾವುದೇ ಪಾದ ಚರಣ ಅಂತ ಗೊತ್ತಿದೆ? ಉತ್ತರ ಭಾದ್ರ ನಕ್ಷತ್ರ ನಿಮ್ದು 3ನೇ ಪಾದ, ಮೀನ ರಾಶಿ, ಸಿಂಹ ಲಗ್ನ, ಕೇತು ದಶೆ ಮತ್ತೆ ಬುಧ ಭುಕ್ತಿ ನಡೀತಾ ಉಂಟು. ಕೇತು ದಶೆ ನಿಮ್ಗೆ ಅಷ್ಟು ಚೆನ್ನಾಗಿಲ್ಲ. ಇದು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏರುಪೇರು ಮಾಡ್ತದೆ. ನಿಮ್ಮ ಓದಿನಲ್ಲಿ ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತದೆ. ಮನೆಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರ್ತದೆ. ಹಲೋ, ಮನೆಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇರ್ತದೆ ನಿಮ್ಗೆ. ಇನ್ನು ಬುಧ ಭುಕ್ತಿ ನಡೀತಾ ಉಂಟು ನಿಮ್ಗೆ. ಬುಧ ಭುಕ್ತಿ ಕೂಡ ಅಷ್ಟು ಚೆನ್ನಾಗಿಲ್ಲ ನಿಮ್ಗೆ. ಸೊ ಈಗ ನಿಮ್ಗೆ 2012 ನವೆಂಬರ್ ನಂತರ ನಿಮ್ಗೆ ಶುಕ್ರ ದಶೆ ಸ್ಟಾರ್ಟ್ ಆಗ್ತದೆ. ಶುಕ್ರ ದಶೆ ಸಾಧಾರಣ ಮಟ್ಟಿಗೆ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ಅದರಿಂದ ಶುಕ್ರ ದಶೆ ನಡೆಯುವಾಗ ನಿಮ್ಗೆ ನಿಮ್ಮ ಪ್ಲೇಸ್ಮೆಂಟ್ ಆಗ್ತದೆ. ಇಲ್ಲಿಂದ ದೂರ ಹೋಗ್ತೀರಾ ನೀವು, ಇಲ್ಲಿ ಇರುವುದಿಲ್ಲ ಊರಲ್ಲಿ. ಸೊ ಆ ನಂತರ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಆದರೆ ಏನು ಹೇಳ್ತೇನೆ ಅಂದರೆ, ನಾನು ಹೊಸ್ತೇನಾದರೂ ಇನ್ವೆಸ್ಟ್ ಮಾಡಲಿಕ್ಕೆ ಮಾತ್ರ ಹೋಗಬೇಡಿ. ಕೆಲಸ ಸಿಕ್ಕಿದ್ರೆ ಸೇರ್ಕೊಳ್ಳಿ. ಕೆಲಸದಲ್ಲಿ ಕೂಡ ಉನ್ನತ ಸ್ಥಾನ ಪಡೆಯುವ ಯೋಗ ಇದೆ ನಿಮಗೆ. ಅದು ಶುಕ್ರದಶೆ ಬರಬೇಕು ನಿಮಗೆ. ಶುಕ್ರದಶೆ ಬಂದ ಮೇಲೇ ಇದಕ್ಕೆ ನಿಮಗೆ ಪರಿಹಾರ ಬೇಕಿದೆ. ಈಗ ಸೂರ್ಯನಿಗೆ ಜಲ ಕೊಡ್ತಾ ಬನ್ನಿ. ನಿಮ್ಮ ಲಗ್ನಾಧಿಪತಿ ಸೂರ್ಯನನ್ನು ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಇದ್ರೆ ಆರೋಗ್ಯದಲ್ಲಿ ತೊಂದರೆ ಬೀಳ್ತದೆ. ಜಾತಕ ಅಂದ್ರ ಮೇಲೆ ಘಾತಕ ಇದ್ದೇ ಇರ್ತದೆ ಸರ್. ಅದನ್ನೆಲ್ಲ ನೋಡ್ತಾ ಹೋದ್ರೆ ನೀವು ಮತ್ತೆ ಹೆದರ್ಕೊಂಡೆ ಕೂತ್ಕೊಳ್ಬೇಕಾಗ್ತದೆ. ಅಷ್ಟು ನೆಗೆಟಿವಿಟಿ ನಾನು ಹೇಳುವುದಿಲ್ಲ, ಕೆಲವೊಮ್ಮೆ ಹೇಳ್ಬೇಕಾಗ್ತದೆ. ಸರಿನಾ? ಈಗ ನೀವು ಅದಕ್ಕೆಲ್ಲ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ಇಲ್ಲ, ಎಂಥದ್ದು ದೋಷ ಇಲ್ಲ. ಬರೀ ಈಗ ಕೇತು ದಶೆ ನಡೀತಾ ಉಂಟು. ಕೇತು ದಶೆ ಎಂಡ್ ಆಗ್ತಾ ಉಂಟು. ಅದರೊಳಗೆ ಬುಧ ಭುಕ್ತಿ ನಡೀತಾ ಉಂಟು. ಏನೆಲ್ಲ ನಾನು ಪ್ರಾಬ್ಲಮ್ ಹೇಳಿದೆ ಅದೆಲ್ಲ ಪ್ರಾಬ್ಲಮ್ ಆಲ್ರೆಡಿ ನಿಮ್ಗೆ ಇದೆ. ಅದು 7 ವರ್ಷದಿಂದಲೂ ಇದೆ.
ಸೊ ಶುಕ್ರ ದಶೆ ನಡೆಯುವಾಗ ಅದೆಲ್ಲ ನಿಮಗೆ ಕಡಿಮೆ ಆಗ್ತದೆ. ಶುಕ್ರ ಅಂದ್ರೆ ಆರಾಮದಾಯಕ ಜೀವನ ಮಾಡ್ತೀರಾ ನೀವು. ಅದಕ್ಕೆ ವರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ನೀವು ಸೂರ್ಯನನ್ನು ಗಟ್ಟಿ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರ ಅಂತ ಪುಸ್ತಕ ಬರ್ತದೆ, ಅದನ್ನು ಪ್ರತಿ ಆದಿತ್ಯವಾರ ಓದ್ತಾ ಬನ್ನಿ. ಸೂರ್ಯನಿಗೆ ಜಲ ಕೊಡ್ತಾ ಬನ್ನಿ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ಬೆಳಿಗ್ಗೆ ದಿವಸ. ಇದರಿಂದ ನಿಮ್ಮ ಲಗ್ನಾಧಿಪತಿ ಗಟ್ಟಿ ಆಗ್ತಾನೆ. ಲಗ್ನಾಧಿಪತಿ ಗಟ್ಟಿ ಆದ್ರೆ ನೀವು ಗಟ್ಟಿ ಆದಾಗೆ ಒಳ್ಳೇದಾಗ್ತದೆ. ಹೋಗಿ ಬನ್ನಿ. ಓಕೆ ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲೋ ಪ್ರಥಮ ಕಾಲರ್ ಸ್ವಲ್ಪ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದ ಹಾಗೆ. ಹೌದು, ಆದ್ರೆ ಏನು ಕೆಲವರು ಜಾತಕ ಅಂದ್ರೆ ಹೆದರಿ ಬಿಡ್ತಾರೆ, ಏನು ದೋಷ ಇದೆಯಾ, ಏನು ಮಾಡ್ಬೇಕು. ಜಾತಕ ಅಂದ್ರೆ ಒಂದು ಘಾತಕ ಇದ್ದೇ ಇರ್ತದೆ, ಅದಕ್ಕೆಲ್ಲ ಹೆದರಬಾರ್ದು. ನಮ್ಮ ಲಗ್ನಾಧಿಪತಿಯನ್ನು ಗಟ್ಟಿ ಮಾಡ್ಕೊಳ್ಬೇಕು, ಭಾಗ್ಯಾಧಿಪತಿಯನ್ನು ಗಟ್ಟಿ ಮಾಡ್ಕೊಳ್ಬೇಕು, ಅದನ್ನು ನೋಡ್ಬೇಕು ಹೇಗೆ ಅದು ತೊಂದರೆ ಗುರುಗಳೇ. ಇವತ್ತಿನ ದಿನದ ಭವಿಷ್ಯದ ಕಡೆ ಗಮನ ಹರಿಸೋಣ. ಹೌದು, ಇವತ್ತು ಮೇಷರಾಶಿ ಮೇಷ ಲಗ್ನದವರಿಗೆ ಸುಖಾಧಿಪತಿ ಚಂದ್ರ ಪರಾಕ್ರಮದಲ್ಲಿ ರಾಹುವಿನ ನಕ್ಷತ್ರದಲ್ಲಿ, ಆರಿದ್ರ ನಕ್ಷತ್ರ ಅಂದ್ರೆ ರಾಹುವಿನ ನಕ್ಷತ್ರ, ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಆ ರಾಹು ಅಷ್ಟಮದಲ್ಲಿದ್ದಾನೆ. ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಇದ್ದು ಆ ಚಂದ್ರನ ಅಧಿಪತಿಯಕ್ಕೆ ಒಳಗಾದ ರಾಹು ಇವತ್ತು ಅಷ್ಟಮದಲ್ಲಿದ್ದಾನೆ. ಇಂದು ಒಡ ಹುಟ್ಟಿದವರೊಂದಿಗೆ ಮತಭೇದ, ಒಡ ಹುಟ್ಟಿದವರು ಅಣ್ಣ ತಮ್ಮಂದಿರೊಂದಿಗೆ ಇದ್ದರೆ ಅವರೊಂದಿಗೆ ಮತಭೇದ. ನಿಮಗೆ ಹೊರಗಿನ ಜನರಿಂದ, ನೆರೆ ಹೊರೆಯವರಿಂದ ಕಿರುಕುಳಕ್ಕೆ ಒಳಗಾಗುವ ಸಾಧ್ಯತೆ. ನೆರೆ ಹೊರೆಯವರು ಯಾರಾದರೂ ಇದ್ದರೆ ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗುವಂಥ ಒಂದು ಪ್ರಮೇಯ ಇವತ್ತು ಬೇಡ ಅಂತ ಹೇಳ್ತೇನೆ. ಇಲ್ಲದ್ರೆ ಸುಮ್ಮನೆ ಮಾತಿಗೆ ಜಗಳ ಮಾಡ್ಕೊಳ್ಬೇಕಾಗ್ತದೆ. ಚಂದ್ರನ ಮಿಥುನ ರಾಶಿಯ ಸ್ಥಿತಿ ಬಾಂಧವ್ಯದಲ್ಲಿ ಕೊರತೆಯನ್ನು ಉಂಟು ಮಾಡಬಲ್ಲನು. ಚಂದ್ರ ಮಿಥುನ ರಾಶಿಯಲ್ಲಿ ಇರುವುದರಿಂದ ಅಲ್ಲಿ ಬುಧನಿಗೆ ಪೆಟ್ಟು ಬೀಳ್ತದೆ. ಬುಧನಿಗೆ ಏಟು ಬೀಳುವಾಗ ಬಾಂಧವ್ಯದಲ್ಲಿ ಕೊರತೆ ಉಂಟಾಗ್ತದೆ ಅಂತ ಬರ್ತಾ ಉಂಟು. ಸಂಗಾತಿ, ಕುಟುಂಬ, ದೈವಿಕ ಕಾರ್ಯಗಳಲ್ಲಿ ತಲೆಬಿಸಿ ಮಾಡಿಕೊಂಡು ತಿರುಗುವ ದಿನ ನಿಮ್ಮ ಪಾಲಿಗೆ ಎಚ್ಚರಿಕೆ. ಮೇಷರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತ ದಿನ. ಮಾತಾಡುವಾಗಲೂ ಸ್ವಲ್ಪ ಜಾಗ್ರತೆ ಆಗಿರಬೇಕು. ಆದರೆ ತಲೆಬಿಸಿ ಮಾಡಿದರೆ ಇದೆಲ್ಲ ಟೆಂಪರರಿ, ಮತ್ತೆ ನಾಳೆ ಚೇಂಜ್ ಆಗ್ತದೆ. ತಲೆಬಿಸಿ ಮಾಡ್ಕೊಳ್ಬೇಕಂತ ಏನಿಲ್ಲ ಅಲ್ವಾ. ಏನು ನಾವು ಪ್ರಿಕಾಷನ್ ಹೇಳ್ತೇವೆ ಅದನ್ನು ಮಾಡಬೇಕಷ್ಟೇ. ಸರಿ, ಈಗ ವೃಷಭ ರಾಶಿ ವೃಷಭ ಲಗ್ನ. ತೃತೀಯಾಧಿಪತಿ ಧನಸ್ಥಾನದಲ್ಲಿ ಕೊಟ್ಟ ಸಾಲ ಹಿಂದಿರುಗಿ ಬರುವುದಾದ ಸುದಿನ. ನಿಮ್ಮ ಎಲ್ಲಿ ಯಾರಿಗಾದರೂ ಸಾಲ ಕೊಟ್ಟಿರ್ತೀರ, ತುಂಬ ದಿನದಿಂದ ಬರಲಿಲ್ಲ, ಇವತ್ತು ಪ್ರಯತ್ನ ಮಾಡಿದರೆ ಆ ಸಾಲ ನಿಮಗೆ ಹಿಂದಿರುಗಿ ಬರುವಂಥ ಒಂದು ಸುದಿನ. ದೂರದ ಊರಿನಿಂದ ಬಂಧುಗಳು ಬಂದು ಸಂಭ್ರಮ ನೆಲೆಸಬಹುದು. ದೂರದ ಊರಿನಿಂದ ಯಾರು ಬಂಧುಗಳು ಬರ್ತಾರೆ, ಮನೆಯಲ್ಲಿ ಸಂಭ್ರಮದ ವಾತಾವರಣ ನೆಲೆಗೊಳ್ಳಬಹುದು. ತೃತೀಯದ ರವಿಯಿಂದ ಮನೋವಾಂಚಿತ ಕಾರ್ಯ ನೆರವೇರುತ್ತದೆ. ನಿನ್ನೆ ಅಷ್ಟೇ ರವಿ ತೃತೀಯ ಸ್ಥಾನಕ್ಕೆ ಪ್ರವೇಶ ಪಡೆದಿದ್ದಾನೆ. ಆ ರವಿಯಿಂದ ನಿಮ್ಮ ಮನೋವಾಂಚಿತ ಕಾರ್ಯಗಳು ಈ ತಿಂಗಳು ಪೂರ್ತಿ ನೆರವೇರುವಂಥ ಒಂದು ಸಾಧ್ಯತೆ ಇದೆ. ಆದರೂ ಸಪ್ತಮ ಸ್ಥಿತ ರಾಹುವಿನಿಂದ ವೈವಾಹಿಕ ಜೀವನದಲ್ಲಿ ಏನೋ ಒಂದು ಕದಲಿಕೆ ಉಂಟಾಗುವ ಪರಿಸ್ಥಿತಿ ಬರ್ತದೆ, ಎಚ್ಚರಿಕೆ. ಸಪ್ತಮದಲ್ಲಿ ರಾಹು ಇದ್ದಾನೆ, ಅದಕ್ಕೆ ಪಂಚಮದ ಶನಿ ಮೂರನೇ ದೃಷ್ಟಿಯಿಂದ ಅದನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಒಂದು ಕದಲಿಕೆ ಉಂಟಾಗುವ ಸಾಧ್ಯತೆ ಇರುತ್ತದೆ, ಎಚ್ಚರಿಕೆಯಿಂದರಿ. ಇದು ವೃಷಭ ರಾಶಿಯವರಿಗೆ. ಓಕೆ ಗುರುಗಳೇ, ಈಗ ಮಿಥುನ ರಾಶಿಗೆ ಹೋಗುವ ಮೊದಲು ಒಂದು ಕರೆ ಇದೆ, ಕರೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಉಡುಪಿಯಿಂದ ಮೇಡಮ್. ಹೇಳಿ ಮೇಡಮ್, ಯಾರು ಮಾತಾಡ್ತಾ ಇದ್ದೀರಾ? ಉಡುಪಿಯಿಂದ ಭವ್ಯ ಅಂತ. ಓಕೆ ಭವ್ಯ, ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ. ಓಕೆ, ಮಗಳ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ? ಅಮೂಲ್ಯ. ಅಮೂಲ್ಯ. ಓಕೆ, 31 31 8 8 2010. 2010. ಓಕೆ, 8:03 ಬೆಳಿಗ್ಗೆ. ಬೆಳಿಗ್ಗೆ 8 ಗಂಟೆ 3 ನಿಮಿಷ. ಓಕೆ, ಹುಟ್ಟಿದ ಸ್ಥಳ? ಮಂಗಳೂರು. ಮಂಗಳೂರು. ಓಕೆ ಭವ್ಯ ಅವರೇ, ಹೇಳ್ತೇನೆ ಕೇಳಿ. ಅಮೂಲ್ಯ ಅವರು ಹುಟ್ಟಿದಂತಹ ದಿನಾಂಕ 31/8/2010. ಹಾಗೆ ಹುಟ್ಟಿದಂತಹ ಸಮಯ 8 ಗಂಟೆ 3 ನಿಮಿಷ ಬೆಳಗ್ಗಿನ ಜಾವ. ಹಾಗೆ ಹುಟ್ಟಿದಂತಹ ಸ್ಥಳ ಮಂಗಳೂರು. ಓಕೆ, ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ ಮಗು ಬಗ್ಗೆ? ವಿದ್ಯಾಭ್ಯಾಸ, ಭವಿಷ್ಯ. ಓಕೆ, ಒಟ್ಟು ಇನ್ ಟೋಟಲ್ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಕೇಳ್ಬೇಕಿತ್ತಲ್ವಾ? ಓಕೆ, ಮಾತಾಡಿ ಗುರುಗಳೊಂದಿಗೆ. ನಮಸ್ತೆ ಅಮ್ಮ. ಭವ್ಯ ಅವರಿಗೆ ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಮಗುವಿಗೆ 2 ವರ್ಷ ಆಗ್ತಾ ಉಂಟಲ್ವ ಈಗ? ಸಂಖ್ಯಾಶಾಸ್ತ್ರ ಪ್ರಕಾರ ಕೂಡಿ ಬರುವ ಅಂಕೆ ಇವರಿಗೆ ತುಂಬಾನೇ ಚೆನ್ನಾಗಿದೆ, ವರಿ ಮಾಡ್ಕೊಳ್ಳುವ ಅಗತ್ಯ ಇಲ್ಲ. 31 ಅಂಕೆ ಅಲ್ವಾ? 31 ಅಂದ್ರೆ ರಾಹುವಿನ ಅಂಕೆ ಅಮ್ಮ. 31 ಅಂದ್ರೆ 3 + 1 ಅಂದ್ರೆ 4 ಬರ್ತದೆ. 4 ಅಂದ್ರೆ ರಾಹುವಿಗೆ ಸಂಬಂಧಪಟ್ಟ ಅಂಕೆ. ಇವರು ತುಂಬಾನೇ ಅಟ್ರಾಕ್ಟ್ ಆಗಿರ್ತಾರೆ ಲೈಫಲ್ಲಿ. ಅಟ್ರಾಕ್ಷನ್ ಅಂದ್ರೆ ಅಟ್ರಾಕ್ಟ್ ಮಾಡ್ತಾರೆ ಬೇರೆಯವರನ್ನು ಕೂಡ. ಸೊ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಇವರಲ್ಲಿ ಇರ್ತದೆ. ಮತ್ತೆ ಓದಿನಲ್ಲಿ ತುಂಬಾನೇ ಚೆನ್ನಾಗಿ ಆಗ್ತಾರೆ. ಇವರು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ತಾರೆ. ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳ್ತೇನೆ, ಅದನ್ನು ಇವರು ಮಾಡ್ತಾರೆ ಇಂಜಿನಿಯರಿಂಗ್ ಲೆವೆಲ್ ಅಲ್ಲಿ. ತಾಯಿ ಮಾತು ಸ್ವಲ್ಪ ಕೇಳುವುದಿಲ್ಲ, ತಂದೆ ಮಾತು ಕೂಡ ಕೇಳುವುದಿಲ್ಲ. ಅವರಷ್ಟಕ್ಕೆ ಅವರು ಇರ್ತಾರೆ. ಅವ್ರಿಗೆ ಏನ್ ಬೇಕು ಅದನ್ನು ರೆಡಿ ಮಾಡಿ ಕೊಡಬೇಕು ನೀವು, ಅಂದ್ರೆ ಅವರು ಒಳ್ಳೇದಿರ್ತಾರೆ. ಇಲ್ಲ ಅಂದ್ರೆ ನಿಮಗೆ ಸುಮ್ಮನೆ ಉಪದ್ರ ಮಾಡ್ತಾರೆ ಅವರು. ಬೇರೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಆದ್ರೂ ಕೂಡ ನಿಮ್ದು ಜಾತಕದ ಪ್ರಕಾರ ಭರಣಿ ನಕ್ಷತ್ರ, ಮೇಷರಾಶಿ, ಕನ್ಯಾ ಲಗ್ನ. ಲಗ್ನಾಧಿಪತಿ ಇಲ್ಲಿ ಬುಧ ವಕ್ರಿಯಾಗಿ 12ನೇ ಸ್ಥಾನದಲ್ಲಿದ್ದಾನೆ, ಅಂದ್ರೆ ವ್ಯಾಯಭಾವದಲ್ಲಿದ್ದಾನೆ. ವ್ಯಾಯಭಾವದಲ್ಲಿ ಇರುವುದರಿಂದ ಏನಾಗ್ತದೆ ಅಂದ್ರೆ ಇವರ ತಂದೆಗೆ ಸ್ವಲ್ಪ ತೊಂದರೆ. ಈಗ
ಹೌದಾ? ಹೌದು ಈಗವಾ? ಹೌದು, ಈಗ ತಂದೆಗೆ ಸ್ವಲ್ಪ ತೊಂದರೆ ಬರ್ಬೋದು. ಆದ್ರೆ ಶುಕ್ರ ಭುಕ್ತಿ ಮತ್ತೆ ಬುಧ ಭುಕ್ತಿ ನಡೀತಾ ಉಂಟು, ಅದಕ್ಕೆ ಸ್ವಲ್ಪ ತೊಂದರೆ ಬರ್ಬೋದು. ಮತ್ತೆ ಬುದ್ಧಿ ವಕ್ರ ಅಂದ್ರೆ ಸ್ವಲ್ಪ ಹಠ ಜಾಸ್ತಿ ಇರ್ತದೆ ಇವರಿಗೆ. ಹಾ. ಇವ್ರಿಗಿನ್ನು ದಶಭುಕ್ತಿ ಏನು ಚೆನ್ನಾಗಿ ಇದೆ, ಯಾವುದೇ ವರಿ ಮಾಡುವಲ್ಲಿ ಅಂತ ಅಗತ್ಯ ಇಲ್ಲ. ಆದರೂ ಕೂಡ ಆರೋಗ್ಯದಲ್ಲಿ ತೊಂದರೆ ಕಾಡುವಂಥ ಸಮಸ್ಯೆ ಇರ್ತದಮ್ಮ, ಸ್ವಲ್ಪ ನೋಡ್ಕೊಳ್ಳಿ ನೀವು. ಇದು ನಿಮಗೆ 8 ವರ್ಷದವರೆಗೂ ಕೂಡ ಇರ್ತದೆ. ಮಗುವಿಗೆ 8 ವರ್ಷ ಆಗುವವರೆಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ತೊಂದರೆ ಇರ್ತದೆ. ಸೊ ಅದಕ್ಕೆ ನೀವು ಪ್ರಿಕಾಷನ್ ಆಗಿ ತಗೊಳ್ಬೇಕಾಗ್ತದೆ. ಹೆಚ್ಚು ಥಂಡಿ ಪದಾರ್ಥಗಳನ್ನು ನೀಡುವುದಾಗಲಿ ಉಷ್ಣ ಪದಾರ್ಥಗಳನ್ನು ನೀಡುವುದಾಗಲಿ ನೀವು ಮಾಡುವಾಗಿಲ್ಲಮ್ಮ. ಬ್ಯಾಲೆನ್ಸಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಫ್ಯೂಚರ್ ಇವತ್ತು ತುಂಬಾ ಚೆನ್ನಾಗಿ ಆಗಲಮ್ಮ, ಹೋಗಿ ಬನ್ನಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಭವ್ಯ ಅವರೇ. ಗುರುಗಳೇ, ಚಿಕ್ಕ ಮಗು, ಹೌದು ಚಿಕ್ಕ ಮಗು, ಅವರಿಗೆಲ್ಲ ವರಿ ಇರ್ತದೆ. ಇಷ್ಟು ಸಣ್ಣದಿರುವ ಅದೆಲ್ಲ ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಕೂಡ ಅವರು ಭವಿಷ್ಯ ಅಂತೂ ಹೇಳುವಾಗಿಲ್ಲ. ಆದರೆ ಈಗ ಪ್ರೆಸೆಂಟ್ ಟೈಮಲ್ಲಿ ಏನು ನಡೀತದೆ ಅಷ್ಟು ಮಾತ್ರ ನಾವು ಹೇಳ್ಬೋದು, ಅದಕ್ಕಿಂತ ಹೆಚ್ಚು ಹೇಳುವಾಗಿಲ್ಲ. ಅವ್ರಿಗೆ ಎಷ್ಟು ಡಲ್ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ತುಂಬ ವರಿ ಮಾಡಿಕೊಂಡಿದ್ದಾರೆ ಅಂತ ಅದರ ಅರ್ಥ. ಏನೋ ವರಿ ಮಾಡ್ಕೊಂಡಿದ್ದಾರೆ. ಈಗ ಅವರ ಜಾತಕ ನೋಡಿದ್ರೆ ಗೊತ್ತಾಗ್ಬೋದು ಅವ್ರು ಯಾಕೆ ವರಿ ಮಾಡಿಕೊಂಡಿದ್ದಾರೆ. ಮತ್ತೆ ದಿನದ ಭವಿಷ್ಯದ ಕಡೆ ಗಮನ ಹರಿಸೋಣ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ರಾಶಿಯಲ್ಲಿ ಚಂದ್ರಮ ಮನೋಲ್ಲಾಸ. ರಾಶಿಯಲ್ಲಿ ಚಂದ್ರಮ ಇದ್ದರೆ ಮನೋಲ್ಲಾಸ ಇರ್ತದೆ, ಮನಸ್ಸಿಗೆ ಖುಷಿಯಾಗಿರ್ತದೆ. ಆದರೂ ರಾಹುವಿನ ಪರಿಪೂರ್ಣ ಭಾವ ಚಂದ್ರನ ಜೊತೆಗೆ ಇರುವುದರಿಂದ ಮತ್ತೆ ಆ ರಾಹು ಷಷ್ಠದಲ್ಲಿ ಇರುವುದರಿಂದ ಶತ್ರುಗಳ ಮೇಲೆ ಇವತ್ತು ವಿಜಯ ಸಾಧಿಸುವಂಥ ದಿನ. ಯಾರನ್ನು ಬೇಕಾದರೂ ಎದುರಿಸಬಲ್ಲೆ ಎಂಬ ಭಾವ ನಿಮ್ಮ ಪಾಲಿಗೆ, ಯಾರನ್ನಾದರೂ ಬೇಕಾದರೂ ಎದುರಿಸಬಲ್ಲೆ, ಏನಾದರೂ ಮಾಡಬಲ್ಲೆ ಎಂಬ ಭಾವ ನಿಮ್ಮಲ್ಲಿ ಇರ್ತದೆ. ಇವತ್ತು ತುಂಬ ದಿನಗಳ ಕೋರ್ಟ್ ವ್ಯಾಜ್ಯಗಳು ಕೊನೆಗೊಳ್ಳುವ ದಿನ. ಕೋರ್ಟ್ ವ್ಯಾಜ್ಯಗಳು ಏನಿದ್ರೆ ಅದು ಇವತ್ತು ಕೊನೆಗೊಳ್ಳುವ ದಿನ ಬರ್ತದೆ. ಸ್ನೇಹಿತರು ಮತ್ತು ಬಂಧುಗಳ ಸಹಕಾರವು ನಿಮ್ಮ ಪಾಲಿಗೆ ಇರ್ತದೆ. ಸ್ನೇಹಿತರು, ಬಂಧುಗಳು, ಆತ್ಮೀಯರು ಯಾರೂ ಇದ್ದರೂ ಕೂಡ ನಿಮ್ಮ ಪಾಲಿಗೆ ಅವರ ಸಹಕಾರ ಈ ದಿನದ ಮಟ್ಟಿಗೆ ಇರ್ತದೆ. ಇದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕರಾಶಿ ಕರ್ಕಲಗ್ನ. ರಾಶ್ಯಾಧಿಪತಿ ವ್ಯಯಭಾವದಲ್ಲಿದ್ದಾನೆ. ರಾಶ್ಯಾಧಿಪತಿ ಚಂದ್ರ ಇವತ್ತು ವ್ಯಯಭಾವದಲ್ಲಿ ರಾಹುವಿನ ನಕ್ಷತ್ರದಲ್ಲಿದ್ದಾನೆ. ಆ ರಾಹು ಪಂಚಮದಲ್ಲಿ ಅಂದರೆ ಬುದ್ಧಿಸ್ಥಾನದಲ್ಲಿ, ಆ ರಾಹು ಇವತ್ತು ಪಂಚಮ ಬುದ್ಧಿಸ್ಥಾನದಲ್ಲಿದ್ದಾನೆ. ಇಂದು ಶತ್ರುಗಳ ಕಾಟ, ಪಾಲುದಾರಿಕೆಯಲ್ಲಿ ತೊಂದರೆ, ಏನು ಭಯದ ವಾತಾವರಣ, ದಿಢೀರ್ ಕದಲಿಕೆ, ಭೂತ ಪ್ರೇತಗಳ ಕಾಟ ಥರ ಏನೇನೋ ಅನಿಸುತ್ತೆ. ಅಂದರೆ ರಾಹು ಪಂಚಮದಲ್ಲಿ ಕೂತಾಗ ಇಲ್ಲಿ ಸೂರ್ಯ ಕೆಲಸ ಮಾಡೋದಿಲ್ಲ. ಸೂರ್ಯ ಕೆಲಸ ಮಾಡದಿದ್ದಾಗ ಯಾವುದೇ ಕೆಲಸಗಾರಿಗಳು ಮುಂದೆ ಹೋಗುವುದಿಲ್ಲ, ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಾನೆ. ಭಯದ ವಾತಾವರಣ, ದಿಢೀರ್ ಕದಲಿಗೆ, ಭೂತ ಪ್ರೇತಗಳ ಕಾಟ ಥರ ಏನೇನೋ ಅನಿಸುತ್ತೆ. ಏನೇನೋ ನೀವು ಎಣಿಸ್ಕೊಳ್ಬೋದು. ಇವತ್ತೇನೋ ಆಗ್ತಾ ಉಂಟು, ಮನಸ್ಸಿಗೆ ಗೊತ್ತೇ ಆಗ್ತಿಲ್ಲ. ಆದರೂ ರಾಹುಭಾವ ಅದರಲ್ಲೂ ರಾಹುಭಾವ ಏನಿದೆ ಪಂಚಮದಲ್ಲಿ ನಿಮ್ಮ ಮನಸ್ಸನ್ನೇ ಇವತ್ತು ಕೆಡಿಸ್ತದೆ. ಏನೇನು ಹುಚ್ಚು ಕಲ್ಪನೆಗಳ ಕೋಡಿಯನ್ನೇ ಹರಿಸ್ತಾನೆ ರಾಹು. ಎಚ್ಚರಿಕೆ. ಕರ್ಕರಾಶಿಯವರು ಸ್ವಲ್ಪ ಜಾಗೃತಿಯಾಗಿ ಇರಬೇಕು ಅಂತ ಹೇಳ್ತೇನೆ. ಒಂದು ಕಡೆ ವ್ಯಯಭಾವದಲ್ಲಿ ಚಂದ್ರ, ಮತ್ತು ಚಂದ್ರ ರಾಹುವಿನ ನಕ್ಷತ್ರ, ರಾಹು ಪಂಚಮದಲ್ಲಿ. ಪಂಚಮ ಅಂದ್ರೆ ಬುದ್ಧಿಸ್ಥಾನವನ್ನು ಕೆಡಿಸುವಂಥ ಯೋಗ ಕರ್ಕರಾಶಿಯವರಿಗೆ. ಕರ್ಕರಾಶಿಯವರು ಎಚ್ಚರವಾಗಿರಿ. ಸ್ವಲ್ಪ ಭ್ರಮೆಯಲ್ಲಿರ್ತಾರೆ. ಖಂಡಿತ ಕೆಲವರು ಇರ್ತಾರಲ್ಲ, ಇದು ಮನೋರೋಗಿಗಳಿರ್ತಾರೆ ಕೆಲವರು, ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಇರಿಟೇಟಿವ್ ಈ ದಿನ. ಓಕೆ ಗುರುಗಳೇ, ಇದೀಗ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ 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 ಹಲೋ, ಹೇಳಿಮ್ಮ, ಯಾರು ಮಾತಾಡ್ತಾ ಇದ್ದೀರಾ? ನಾನು ಅಶ್ವಿನಿ ಅಂತ, ಮಂಗಳೂರಿನಿಂದ. ಕ್ಷಮಿಸಿ, ಅಶ್ವಿನಿ. ಓಕೆ ಓಕೆ ಓಕೆ, ಹೇಳಿ ಅಶ್ವಿನಿ ಅವ್ರು. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ಹೇಳಿ. ನನ್ನ ಡೇಟ್ ಆಫ್ ಬಂದು 28 11 11 19